ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಧರ್ಮಸ್ಥಳ ಶವ ಹೂತಿಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ SITಗೆ ಕೊಡಬೇಕು ತನಿಖೆಗೆ ಅನ್ನುವಂಥ ವಿಚಾರಗಳಿದ್ವು. ಈಗ SITಗೆ ನೀಡಲಾಗಿದೆ ಸರ್ಕಾರದಿಂದ ಅಧಿಕೃತ ಆದೇಶವನ್ನ ಹೊರಡಿಸಲಾಗಿದೆ. ಕೊನೆಗೂ ಕೂಡ SIT ರಚನೆ ಮಾಡಿದೆ ಸರ್ಕಾರ. ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್ ಇದು. ಸರ್ಕಾರ ಈಗ SIT ರಚನೆ ಮಾಡಿದೆ. IPS ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ SIT ಟೀಮ್ ಫಾರ್ಮ್ ಆಗಿದೆ. ಈ ಟೀಮ್ನಲ್ಲಿ ಅನುಚೇತ್, ಜಿತೇಂದ್ರ ಕುಮಾರ್, ಸೌಮ್ಯಲತಾ ಸೇರಿ 4 ತಂಡವನ್ನ ರಚನೆ ಮಾಡಲಾಗಿದೆ. 4 IPS ಅಧಿಕಾರಿಗಳಿರುವಂತಹ ತಂಡವನ್ನ ಈಗ ರಚನೆ ಮಾಡಿದ್ದಾರೆ. ಧರ್ಮಸ್ಥಳ ಶವ ಹುಟ್ಟಿಟ್ಟಂತ ಕೇಸನ್ನ SITಗೆ ವಹಿಸಲಾಗಿದೆ. ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಈ ಸರಣಿ ಹತ್ಯೆ ಆರೋಪ ಪ್ರಕರಣವನ್ನ ವಿಶೇಷ ತನಿಖಾ ತಂಡ ಇನ್ನು ಮುಂದೆ ಹ್ಯಾಂಡಲ್ ಮಾಡುತ್ತೆ. ರಾಜ್ಯ ಸರ್ಕಾರ ಈಗ ಆದೇಶವನ್ನ ಹೊರಡಿಸಿರೋದು, ಅಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂಥ ಅಧಿಕೃತ ಆದೇಶವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸರ್ಕಾರದಿಂದ ಆದೇಶವನ್ನ ಹೊರಡಿಸಲಾಗಿದೆ. SIT ರಚನೆಯಾಗಿದೆ, ಟೀಮ್ ಫಾರ್ಮ್ ಆಗಿದೆ. ಪ್ರಣವ್ ಮೊಹಂತಿ ನೇತೃತ್ವದಲ್ಲೇ ಟೀಮ್ ಫಾರ್ಮ್ ಆಗಿದೆ ಅನ್ನುವಂಥ ವಿಚಾರ. ಈ SIT ಟೀಮ್ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಳ್ಳುತ್ತೆ. ವಕೀಲರು ಹೇಳಿದಂತ ಅಧಿಕಾರಿಗೆ ವಿಶೇಷ ತನಿಖಾ ತಂಡದ ನೇತೃತ್ವವನ್ನ ವಹಿಸಲಾಗಿದೆ. ದೂರುದಾರರ ಪರವಾದಂತ ವಕೀಲರು ಪ್ರಣವ್ ಮೊಹಂತಿ ನೇತೃತ್ವದಲ್ಲೇ SIT ಟೀಮ್ ಆಗಬೇಕು ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇದೀಗ ಮೊಹಂತಿ ನೇತೃತ್ವದಲ್ಲೇ SIT ಅನ್ನ ರಚನೆ ಮಾಡಿದೆ. ರಚನೆ ಆದ ನಂತರದಲ್ಲಿ ತನಿಖೆ ಆಗುತ್ತೆ. ಇನ್ನು ಇದರಲ್ಲಿ ಅನುಚೇತ್, ಗೌರಿ ಲಂಕೇಶ್ ಹತ್ಯೆ ಕೇಸನ್ನ ಭೇದಿಸಿದಂತ ಅನುಚೇತ್, ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ವಕೀಲರು ಆಗ್ರಹವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಈಗ ಅವರ ನೇತೃತ್ವದಲ್ಲೇ SIT ಟೀಮ್ ರಚನೆ ಆಗಿದೆ. ಜೊತೆಯಲ್ಲಿ ಈಗ ಈ ಪ್ರಕರಣ ವರ್ಗಾವಣೆ ಆಗಿರೋದು. ಕರ್ನಾಟಕ ಸರ್ಕಾರ ಆದೇಶವನ್ನ ನೀಡಿದೆ. ವಕೀಲರು ಕೂಡ ಅದೇ ಆಗ್ರಹವನ್ನ ಮಾಡಿದ್ರು. ಆ ಆಗ್ರಹದ ಮೇರೆಗೆ ಅದರ ಜೊತೆಲಿ ಬೇರೆ ಬೇರೆ ಆಗ್ರಹ, ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಟ್ಟಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅವರು ಕೂಡ ಅದೇ ಆಗ್ರಹವನ್ನ ಮಾಡಿದ್ರು, SITಗೆ ತನಿಖೆ ಕೊಡಬೇಕು ಅನ್ನುವಂಥ ವಿಚಾರ. ನಮ್ಮ ಜೊತೆ ಹಿರಿಯ ವಕೀಲರಾದಂತಹ ಬಾಲನ್ ಅವರಿದ್ದಾರೆ. ಸರ್ ನಮಸ್ತೆ. ಹಲೋ ಹಲೋ ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳುತ್ತೆ, ಹೇಳಿ ಹೇಳಿ. ಈಗ SIT ಕೊಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇತ್ತು. ಅದೇ ರೀತಿಯಲ್ಲಿ ಈಗ SITಗೆ ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಒಂದಷ್ಟು ಪ್ರಶ್ನೆಗಳು ಅಂತಂದ್ರೆ, ಕಾನೂನಾತ್ಮಕವಾಗಿ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ರು. ಪ್ರಾಥಮಿಕವಾಗಿ ಅಲ್ಲಿ ಪ್ರಿಲಿಮಿನರಿ ಸ್ಟೇಜ್ ನಲ್ಲಿ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಒಂದು ಹಂತದಲ್ಲಿ ತನಿಖೆ ಆಯಿತು, ಆ ನಂತರದಲ್ಲಿ SIT ಕೊಡೋದು ಸಾಮಾನ್ಯವಾಗಿರುವಂಥದ್ದು. ಆದರೆ ಪ್ರಿಲಿಮಿನರಿ ಸ್ಟೇಜ್ ಅಲ್ಲೇ ಕೊಡುವಂಥದ್ದಿದೆಯಲ್ಲ, ಇದು ಈಗ ಪ್ರಶ್ನೆ ಕಾರಣ ಆಗ್ತಾ ಇರೋದು. ಇದ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ಕಾನೂನಾತ್ಮಕವಾಗಿ ಒಂದಷ್ಟು ಡೀಟೇಲ್ಸ್ ಅನ್ನ ನೀವು ಕೊಡೋದಾದ್ರೆ, ಈ ರೀತಿ ಸಾಧ್ಯ ಇದೆಯಾ ಅಥವಾ ಯಾವ ರೀತಿ ತನಿಖೆ ನಡೆಯುತ್ತೆ ಮುಂದಿನ ಹಂತದಲ್ಲಿ ಅಂತ? ಹೌದು, ಸಿಟ್ ಸ್ಥಾಪನೆ ಮಾಡೋದು ಸರ್ಕಾರದ ಕರ್ತವ್ಯ. ಅದು ಈಗ ಹೋಮ್ ಮಿನಿಸ್ಟ್ರಿ ಸಿಟ್ ಸ್ಥಾಪನೆ ಮಾಡಿದ್ದಾರೆ. ಈಗ ಒಂದು ADGP ಲೆವೆಲ್ ಆಫೀಸರ್ನ ಅಪಾಯಿಂಟ್ ಮಾಡಿ ಒಂದು ಟೀಮ್ ಅನ್ನ ರಚನೆ ಮಾಡ್ತಾರೆ. ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಈಗ ಲೋಕಲ್ ಪೊಲೀಸು FIR ದಾಖಲು ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ 183 BNS ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ. ABCD ಯಾರು ಆರೋಪಿಗಳು ಅನ್ನೋದು ಹೆಸರು ಗೊತ್ತಿದೆ. ಆ ಹೆಸರು ಸೀಲ್ಡ್ ಕವರ್ ಅಲ್ಲಿ ಇರುತ್ತದೆ. ಇದು ಸೀಲ್ಡ್ ಕವರ್ ಅಲ್ಲಿ ಇರೋ ಹೆಸರುಗಳು 4/7/2025 ಅದು ರೆಕಾರ್ಡ್ ಆಯ್ತು. ಲೋಕಲ್ ಪೊಲೀಸು, ನಾನು ಓಪನ್ ಆಗಿ ಹೇಳ್ತಿದ್ದೆ, ಅಲ್ಲಿಂದ ಎಲ್ಲ ಕಂಪ್ಲೀಟ್ ಲೋಕಲ್ ಪೊಲೀಸು ಆ ABCD ಜೊತೆ ಶಾಮಿಲಾಗಿ ಇದುವರೆಗೆ ಎಕ್ಸಿಕ್ಯೂಟ್ ಮಾಡಿಲ್ಲ, ಅರೆಸ್ಟು ಮಾಡಿಲ್ಲ, ತನಿಖೆನೂ ಮಾಡಿಲ್ಲ. ತನಿಖೆನೇ ಕಂಪ್ಲೀಟ್. ಅಲ್ಲಿರೋ SP, ಅಲ್ಲಿರೋ DSP, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ನಾಲಾಯ್ತು. ಅವ್ರಿಗೆ ಮನುಷ್ಯತ್ವನೇ ಇಲ್ಲ. ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. ಈಗ SIT ತಂಡ ರಚನೆ ಆಗಿದೆ. ಈಗ 367 ಏನು ಸೋಲ್ಸ್, ಏನು 367 ಸೋಲ್ಸ್ ಡಿಮ್ಯಾಂಡ್ಸ್ ಜಸ್ಟಿಸ್. ಅವ್ರಿಗೆ ನ್ಯಾಯ ಬೇಕಾಗುತ್ತೆ, ಪ್ರಾಣಕ್ಕೆ ನ್ಯಾಯ ಬೇಕಾಗುತ್ತೆ, ಮತ್ತೆ ಅವ್ರ ಕುಟುಂಬದವ್ರಿಗೆ ನ್ಯಾಯ ಬೇಕಾಗುತ್ತೆ. 367 ಮೇಲೆ ಸುಮಾರು ಗಂಡಸರು ಕೂಡ ಮರ್ಡರ್ ಆಗಿ ಬರೆಯಲಾಗಿದೆ ಅನ್ನೋದು ಕಂಡು ಬರ್ತಾ ಇದೆ.
ಇಟ್ಸ್ ಅ ಮಾಸ್ ಮರ್ಡರ್, ಮಾಸ್ ರೇಪ್, ಮಾಸ್ ಬರಿಯಲ್, ಸೀರಿಯಲ್ ಕಿಲ್ಲರ್, ಸೀರಿಯಲ್ ರೇಪಿಸ್ಟ್. ಸೀರಿಯಲ್ ಕಿಲ್ಲರ್ ಯಾರು, ಸೀರಿಯಲ್ ರೇಪಿಸ್ಟ್ ಯಾರು, ಅದು ಹೊರಗೆ ಬರುತ್ತದೆ ಎಂದು ನಮಗೆ ಅದ್ರ ಬಗ್ಗೆ ಹೊರಗೆ ಬರುತ್ತೆ ಅಂತ ಅನುಮಾನ ಮಾಡ್ತೀನಿ ನಾನು. ಇದರ ಜೊತೆಯಲ್ಲಿ ಈಗ ಪ್ರಶ್ನೆ ಮೂಡ್ತಾ ಇರೋದು ಅಂತಂದ್ರೆ ಒಂದಷ್ಟು ವಿಚಾರಗಳ ಬಗ್ಗೆ ಸಾಮಾನ್ಯವಾಗಿ ಅನುಮಾನಗಳು ಕೂಡ ಕಾಡ್ತಾ ಇದೆ. ಮೊದಲಿಗೆ ಈ ಪ್ರಕರಣ ಕೇಳಿಸ್ಕೊಂಡಿದ್ದು ಅಥವಾ ಈ ಪ್ರಕರಣಕ್ಕೆ ದೂರು ದಾಖಲಾಗಿದ್ದು ಸರಿಸುಮಾರು 1 ತಿಂಗಳಾಯ್ತಾ ಸರ್? ಜೂನ್ 22ಕ್ಕೆ ಈ ವಿಚಾರ ಕೇಳಿ ಬಂದಿತ್ತು. 1 ತಿಂಗಳ ಈ ಡೆವಲಪ್ಮೆಂಟ್ಸ್ ಏನಾದರೂ ಮಾಡಿದಾರಾ ಪೊಲೀಸರು? ಅಲ್ಲಿ ಕಂಪ್ಲೇಂಟ್ ಆಯಿತು ಪ್ರಾಥಮಿಕವಾಗಿ, 1 ತಿಂಗಳ ಡೆವಲಪ್ಮೆಂಟ್ಸ್ ಏನು ಹಾಗಾದ್ರೆ? ಓಕೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿರೋ ಸ್ಥಳೀಯ ಪೊಲೀಸರು ABCD ಯಾರಿದ್ದಾರೆ ಆರೋಪಿಗಳು, ಯಾರ ಹೆಸರು ಕಂಡು ಬಂದಿದೆ, ಅವರ ಏಜೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಅಲ್ಲಿರೋ ಸಬ್ ಇನ್ಸ್ಪೆಕ್ಟ್ರು ಈ ವಿಸಿಲ್ ಬ್ಲೋವರ್ ಹತ್ರ ಮಾತಾಡೋದು, ಹೊರಗೆ ಹೋಗಿ ಯಾರ ಹತ್ರನೋ 10 ನಿಮಿಷ ಮಾತಾಡೋದು, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಯಾರು, ಅವ್ರ ಮೊಬೈಲ್ ಅಲ್ಲಿ ಯಾರ ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ಗೂ ಆ ಹೆಸರಿಗೂ ಸಂಬಂಧ ಇದೆ, ಎಲ್ಲ ತನಿಖೆ ಮಾಡ್ಬೇಕಾಗುತ್ತೆ. ಇದು ಏನಾಗುತ್ತೆ ಅಂದ್ರೆ ಲಾ ಮೇಕರು ಲಾ ಬ್ರೇಕರು ಇಬ್ರು ಸೇರ್ಕೊಂಡ್ರೆ ಲಾ ಬ್ರೇಕರ್ ಅವ್ರ ಜೊತೆನೆ ಹೋಗಿದ್ದಾರೆ. ಈ 1 ತಿಂಗಳಲ್ಲಿ ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು ಒಂದೇ ಬೋಟ್ ಅಲ್ಲಿ ಅವರು ಪ್ರಯಾಣ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ. ಈಗ ನೀವು CM ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಏನಂತ ಆಗ್ರಹವನ್ನ ಇಟ್ಟಿದ್ರಿ? ಏನೆಲ್ಲ ಮಾತುಕತೆಗಳಾಯ್ತು? ಏನೆಲ್ಲ ಚರ್ಚೆಗಳಾಯ್ತು? ರೈಟಿಂಗ್ ಅಲ್ಲೇ ಕೊಟ್ಟಿವಿ. ಇದು ಘೋರ ಅಪರಾಧ, ಇದು ನ್ಯಾಷನಲ್ ರಾಮಿಫಿಕೇಶನ್ ಇದೆ. ಸಿಟ್ ತಂಡ ಕಾನ್ಸ್ಟಿಟ್ಯೂಟ್ ಮಾಡಬೇಕು, ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲಾ ತಜ್ಞರನ್ನ ಕರೆದು ತನಿಖೆ ಮಾಡಬೇಕು. ಇದು ಯಾವ್ದು ಸ್ಕೆಲೆಟನ್ ರಿಮೈನ್ಸ್ ಇದೆ ಅದನ್ನ ಎಕ್ಸ್ಯೂವ್ ಮಾಡಬೇಕು. ಮತ್ತೆ ಸಂಬಂಧಪಟ್ಟ ಆರೋಪಿಗಳು ಯಾರ ಹೆಸರಿದೆ ಅವ್ರು ಯಾರೇ ಇದ್ರೇನೋ ಬಂಧಿಸಬೇಕು, ತನಿಖೆ ನಡಿಬೇಕು. ಇದೆಲ್ಲ ವಿಷಯಗಳು ಬರವಣಿಗೆಯಲ್ಲಿ ಕೊಟ್ಟಿದ್ವಿ ನಾವು. ಆವತ್ತು ದಿವಸ ಅವರು ಪೇಷಂಟ್ ಆಗಿ ನಮ್ಮ ಹತ್ರ ಮಾತಾಡಿದ್ರು. ಅವ್ರ ಟ್ವಿಟರ್ ಅಕೌಂಟ್ ಅಲ್ಲಿ ಕೂಡ ಈ ವಿಷಯ ಹಾಕಿದ್ರು. ಪೇಷಂಟ್ ಹಿಯರಿಂಗ್ ಕೊಟ್ಟರು, ರಕ್ಷಣಾ ಮಾಡೋಣ ಅದು ನಾವು ಪೊಲೀಸರ ಹತ್ರ ಡಿಸ್ಕಷನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಸರ್, ಅದರ ಜೊತೆಯಲ್ಲಿ ಈಗ ಪ್ರಶ್ನೆ ಮೂಡ್ತಾ ಇರೋದಂತಂದ್ರೆ, ಈಗಾಗಲೇ ಈ SIT ರಚನೆ ಆಯಿತು, ಮುಂದಿನ ತನಿಖೆಗಳು ನಡೆಯುತ್ತೆ, ನೀವು ಕೇಳಿದಂತೆಯೇ ಆಗಿದೆ ಒಂದು. ಮತ್ತೊಂದು ಕಡೆಯಲ್ಲಿ ಈ ನಿಗೂಢ ವ್ಯಕ್ತಿ, ಇಷ್ಟು ವರ್ಷಗಳಾದ ನಂತರದಲ್ಲಿ ಕಾಣಿಸ್ಕೊಂಡಂಥ ನಿಗೂಢ ವ್ಯಕ್ತಿಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ, ಸಾಕಷ್ಟು ಕುತೂಹಲಗಳಿದೆ. ಜೊತೆಯಲ್ಲಿ ಆತ ಒಂದು ಪತ್ರವನ್ನ ಕೊಟ್ಟಿದ್ದಾನೆ ಅಥವಾ ಮನವಿಯನ್ನ ಮಾಡ್ಕೊಂಡಿದ್ದಾನೆ KV ಧನಂಜಯ ಅವರಿಗೆ ಅನ್ನುವಂಥ ಮಾಹಿತಿ ಇದೆಯಲ್ಲ, ಅದು ಇನ್ನೂ ಕೂಡ ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ. ಏನ್ ಹೇಳಿದ್ದಾನೆ ಆತ? ಜೊತೆಯಲ್ಲಿ ಯಾವ ವಿಚಾರಗಳನ್ನ ಆತ ಮೆನ್ಷನ್ ಮಾಡಿದ್ದಾನೆ? ಇದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್? ಅದು ಧನಂಜಯ ನನಗೆ ಗೊತ್ತಿರೋ ವ್ಯಕ್ತಿಯ ವಕೀಲರು ಗೊತ್ತಿದೆ. ಓಕೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಆಸ್ ಎ ಡಿಫೆನ್ಸ್ ಲಾಯರ್, ಪ್ರಾಸಿಕ್ಯೂಟರ್ ಏನ್ ಹೇಳ್ತೀನಿ ಅಂದ್ರೆ, ಈಗ ಕ್ಯಾಟ್ ಈಸ್ ಔಟ್, ಬೆಕ್ಕು ಹೊರಗೆ ಬಂದಿದೆ. ಈಗ ಬರಿಯಲ್ ಮಾಡಿರೋರು, ಊತ ಮಾಡಿರೋರು, ಮಣ್ಣು ಮಾಡಿರೋರು ಹೇಳ್ತಾರೆ